ನಿಮ್ಮ ಜಾಬ್ ಡೇಂಜರಲ್ಲಿ ಇರೋದಕ್ಕೂ ನೋಕಿಯಾಗೂ ಸಂಬಂಧ ಇದೆ. ಹೇಗೆ ಅಂತ ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ನಮ್ಮ ಕೈಗೆ ಮೊಬೈಲ್ ಬಂದಾಗ ನಮಗೆ ಗೊತ್ತಿದ್ದು ನೋಕಿಯಾ ಒಂದೇ. ಅವತ್ತಿಗೆ ಬ್ಯಾಟ್ರಿ ಬ್ಯಾಕಪ್ ಇರ್ಬೋದು, ಕ್ವಾಲಿಟಿ ಇರ್ಬೋದು, ಮಾರ್ಕೆಟಲ್ಲಿ ನಂಬರ್ 1 ಅಂದರೆ ನೋಕಿಯಾ ಒಂದೇ ಇದ್ದಿದ್ದು. ಆದರೆ ಇವತ್ತು ಮಾರ್ಕೆಟಲ್ಲಿ ನೋಕಿಯಾ ಅನ್ನೋ ಹೆಸರೇ ಇಲ್ದಿರೋ ಹಾಗಾಗಿದೆ. ಯಾಕೆ ಅಂತೀರಾ? ಅಪ್ಡೇಟ್ ಆಗಲಿಲ್ಲ. ಕಸ್ಟಮರ್ಗೆ ಏನು ಬೇಕು, ಯಾವ್ಯಾವ ಫೀಚರ್ಸ್ ಇಂಪ್ರೂವ್ ಮಾಡ್ಬೋದು, ಕಾಂಪಿಟೇಟರ್ಸ್ ಏನು ಮಾಡ್ತಿದ್ದಾರೆ, ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೇನೆ ನಾನು ನಂಬರ್ 1 ಅಂತ ಆರಾಮಾಗಿ ಇದ್ಬಿಟ್ರು. ಮಾರ್ಕೆಟಲ್ಲಿ ಹೆಸರೇ ಇಲ್ದಿರೋ ಹಾಗಾಗ್ಬಿಟ್ರು. ನೀವು ಕೂಡ ಅಷ್ಟೇ, ಹೇಗೋ ಜಾಬ್ ಇದೆ, ಜೀವನ ನಡೀತಾ ಇದೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಬಹಳ ಕಷ್ಟಪಡಬೇಕಾಗುತ್ತೆ. ಯಾಕಂದರೆ ಅವತ್ತಿಗೆ ನೀವು ಚೆನ್ನಾಗಿ ಓದ್ಕೊಂಡು ಒಂದು ಜಾಬಲ್ಲಿ ಇದ್ದರೆ ನಿಮ್ಮ ಲೈಫ್ ಸೆಟ್ಲ್ ಆಗ್ತಿತ್ತು. ಆದರೆ ಇವತ್ತಿನ ಕಾಲದಲ್ಲಿ ನೀವು 4 ಜನಕ್ಕೆ ಕೆಲಸ ಕೊಟ್ಟರೆ ಮಾತ್ರ ನೀವು ಲೈಫಲ್ಲಿ ಸೆಟ್ಲ್ ಆಗೋದಕ್ಕೆ ಸಾಧ್ಯ. ಅಂದರೆ ನೀವು ಬಿಸ್ನೆಸ್ ಮಾಡಿದ್ರೆ ಮಾತ್ರ ಲೈಫಲ್ಲಿ ನೀವು ಚೆನ್ನಾಗಿ ಬೆಳಿಬೋದೇ ಹೊರತು ಬರೀ ಜಾಬ್ ಒಂದರಿಂದ ನೀವು ಸರ್ವೈವಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇವತ್ತು ಚಾಟ್ GPT, AI ಟೂಲ್ಸ್ಗಳೆಲ್ಲ ಬಂದು 10 ಜನ ಮಾಡೋ ಕೆಲಸನ ಒಬ್ಬರೇ ಮಾಡೋ